ನಾಗೇಂದ್ರ ಮನೆಯಲ್ಲಿ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ ತನಿಖೆ. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮುಂಜಾನೆಯಿಂದಲೂ ಕೂಡ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು. ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ ಪರಿಶೀಲನೆ. ಈಗ ಆಲ್ರೆಡಿ ನಾಗೇಂದ್ರ ಅವರ ಆಪ್ತ ಸಹಾಯಕ ಹರೀಶ್ ನನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಬಳ್ಳಾರಿಯಲ್ಲಿ ಇರುವ ನಾಗೇಂದ್ರ ಅವರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಅಲ್ಲಿರ್ತಕ್ಕಂಥ PA ಚೇತನ್ ಆತನ ವಿಚಾರಣೆ ಕೂಡ ಮುಂದುವರೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಇಡಿ ಕಚೇರಿ. ಸದ್ಯಕ್ಕೆ ಇಲ್ಲಿ ನಾಗೇಂದ್ರ ಅವರ ಆಪ್ತ ಸಹಾಯಕ ಹರೀಶ್ ನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಮತ್ತೊಂದು ಕಡೆ ಸತತವಾಗಿ ನಾಗೇಂದ್ರ ಅವರ ನಿವಾಸದಲ್ಲಿ ಪರಿಶೀಲನೆ ಮುಂದುವರೆದಿದೆ. ಡಾಕ್ಯುಮೆಂಟ್ಗಳ ಮೇಲೆ ಡಾಕ್ಯುಮೆಂಟ್, ಫೈಲ್ಗಳ ಮೇಲೆ ಫೈಲ್ ತನಿಖೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು. ಒಂದು ಚಿಕ್ಕ ಸಂದೇಹ ಬಂದರೂ ಕೂಡ, ಒಂದು ಚಿಕ್ಕ ಸಾಕ್ಷ್ಯ ಸಿಕ್ಕರೂ ಕೂಡ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗುವ ಎಲ್ಲ ಸಾಧ್ಯತೆ ಇದೆ. ಎರಡು ದೃಶ್ಯಗಳನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ನಾಗೇಂದ್ರ ಅವರ ಮನೆ ಮೇಲೆ ಈ ಕ್ಷಣಕ್ಕೂ ಕೂಡ ಮುಂದುವರೆದಿರ್ತಕ್ಕಂಥ ದಾಳಿ, ಮತ್ತೊಂದು ಕಡೆ ಈಗಷ್ಟೇ ಬಂಧನಕ್ಕೆ ಒಳಗಾಗಿರುವ ನಾಗೇಂದ್ರ ಅವರ ಆಪ್ತ ಸಹಾಯಕ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಂಧನ ಅಂತ ಹೇಳಾಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ನಾಗೇಂದ್ರ ಅವರದು? ಅವರ ಆಪ್ತ ಸಹಾಯಕನನ್ನ ಬಂಧನ ಮಾಡಲಾಗಿದೆ. ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ದದ್ದಲ್ ಅವರನ್ನ, ನಾಗೇಂದ್ರ ಅವರನ್ನ ಟಚ್ ಮಾಡ್ತಿಲ್ಲ ಯಾಕೆ ಅನ್ನೋ ಅನುಮಾನ ಮುಂದುವರೆದೇ ಇದೆ. ಬಸವರಾಜ್, ಖಂಡಿತ ಸ್ಮಿತಾ, SIT ತನಿಖೆ ಏನು 1.5 ತಿಂಗಳಿಂದಲೂ ಕೂಡ ನಡೀತಾನೆ ಇದೆ. ಸಾಕಷ್ಟು ಅನುಮಾನಗಳನ್ನು ಕೂಡ ವಿರೋಧ ಪಕ್ಷಗಳು ವ್ಯಕ್ತಪಡಿಸಿದ್ದು. ಆ ಬಳಿಕ ಇವತ್ತು ಇಡಿ ಎಂಟ್ರಿ ಆಗಿದೆ. ಇನ್ನೊಂದು ಕಡೆ CBI ಕೂಡ ಬ್ಯಾಂಕ್ಗಳ ಖಾತೆಯನ್ನು ಚೆಕ್ ಮಾಡ್ತಾ ಇದೆ, ಪರಿಶೀಲನೆ ಮಾಡ್ತಾ ಇದೆ. ಅವರು ಕೂಡ ಯಾವಾಗ ಬೇಕಾದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿ ಇವರನ್ನ ವಶಕ್ಕೆ ಅಥವಾ ತನಿಖೆಗೆ ಬರಬಹುದು. ಆದರೆ ಇದ್ರ ಮುಂದಿನ ಭಾಗವಾಗಿ ಇವತ್ತು ಇಡಿ ಅಧಿಕಾರಿಗಳು ಏನು ರಾಜ್ಯಾದ್ಯಂತ ಒಂದು 20 ಕಡೆ ದಾಳಿಯನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಮಾಜಿ ಸಚಿವರಾದಂಥ ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿ ದದ್ದಲ್ ಅವರ ಮನೆಗಳ ಮೇಲೆ ಈಗಾಗಲೇ ಏನು ಪರಿಶೀಲನೆ ನಡೀತಾ ಇದೆ. ಸತತವಾಗಿ 7 ಗಂಟೆಗಳ ಕಾಲ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಒಂದಷ್ಟು ದಾಖಲೆಗಳನ್ನ, ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಾವು ಈಗ ನಾಗೇಂದ್ರ ಅವರ ಮನೆ ಹತ್ರನೇ ಇದ್ದೇವೆ. ನಾಗೇಂದ್ರ ಅವರ ಮನೆಯಲ್ಲಿ ಈಗಾಗಲೇ PA ಆದಂಥ ಹರೀಶ್ ಅವರನ್ನ ವಶಕ್ಕೆ ತೆಗೆದುಕೊಂಡು ಇಡಿ ಅಧಿಕಾರಿಗಳು ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ನಾಗೇಂದ್ರ ಅವರಿಗೂ ಕೂಡ ಒಂದಷ್ಟು ಕ್ವಶನ್ಗಳನ್ನು ಪ್ರಿಪೇರ್ ಮಾಡ್ಕೊಂಡ್ಬಂದು ಅವರನ್ನು ಕೂಡ ತನಿಖೆಯನ್ನು ಒಳಪಡಿಸಿದ್ದಾರೆ ಮತ್ತು ಇಲ್ಲಿ ಸಿಕ್ಕಂಥ ಕಡತಗಳು, ಮಾಹಿತಿಗಳ ಆಧಾರದಲ್ಲಿ ಅವ್ರನ್ನ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಒಂದಷ್ಟು ಮಾಹಿತಿಗಳ ಪ್ರಕಾರ ನಾಗೇಂದ್ರ ಅವರು ಸ್ಪಷ್ಟವಾಗಿ ಸಹಕರಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಇವರನ್ನ ಇಲ್ಲಿ ವಿಚಾರಣೆ ಮಾಡೋದ್ರ ಬದಲಾಗಿ ಇಲ್ಲಿದ್ದಿರ್ತಕ್ಕಂಥ ಕಡತಗಳು ಮತ್ತು ಅವರಿರ್ತಕ್ಕ ಇಡಿ ಅಧಿಕಾರಿಗಳ ಬಳಿ ಇರ್ತಕ್ಕಂಥ ಮಾಹಿತಿಗಳನ್ನ ತೆಗೆದುಕೊಂಡು ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಇಲ್ಲಿವರೆಗೂ ಕೂಡ ದಟ್ಟ ಆಗ್ತಾ ಇದ್ದಾವೆ. ಒಂದು ವೇಳೆ ಅವರು ಸಂಪೂರ್ಣವಾಗಿ ಸಹಕರಿಸದೆ ಹೋದರೆ ಅವರು ವಶಕ್ಕೆ ಪಡೆದುಕೊಳ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹಾಗಾಗಿ ನಾಗೇಂದ್ರ ಅವರನ್ನ ಈ ಸದ್ಯದ ಮಟ್ಟಿಗೆ ವಿಚಾರಣೆ ಮಾಡ್ತಾ ಇದ್ದಾರೆ, ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಹಕಾರ ಆಗದೆ ಹೋದರೆ ಬಹುತೇಕವಾಗಿ ಸಂಪರ್ಕದಲ್ಲಿರಿ ಬಸವರಾಜ್, ಸಂಪರ್ಕದಲ್ಲಿರಿ. ಕೇವಲ ಡಾಲರ್ಸ್ ಕಾಲೋನಿಯಲ್ಲಿ ಇರ್ತಕ್ಕಂಥ ನಿವಾಸ ಮಾತ್ರ ಅಲ್ಲ, ಬಳ್ಳಾರಿಯಲ್ಲಿರುವ ನಾಗೇಂದ್ರ ಅವರ ಮನೆಯಲ್ಲೂ ಕೂಡ ತೀವ್ರ ಶೋಧ. 2 ಕಂಪ್ಯೂಟರ್ಗಳಲ್ಲಿರುವ ಮಾಹಿತಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನಾಗೇಂದ್ರ PA ಚೇತನ್ ಮೂಲಕ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಒಂದು ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ನಾಗೇಂದ್ರ ಇತ್ತೀಚಿನ ಆಸ್ತಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಿದೆ. ನನ್ನ ಸಹೋದ್ಯೋಗಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ನಾಗೇಂದ್ರ ಅವರ ಬಳ್ಳಾರಿ ನಿವಾಸದ ಬಳಿಯಿಂದಲೇ. ಹೇಗೆ ನಡೀತಾ ಇದೆ ತನಿಖೆ? ಈ ಚೇತನ್ ನಾಗೇಂದ್ರ ಅವರ PA ಅಂತ ಹೇಳಲಾಗ್ತಾ ಇದೆ, ಅವರಿಂದ ಸಹಕಾರ ಸಿಗ್ತಾ ಇದೆಯಾ? ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಿದ್ದಾರಾ? ಖಂಡಿತ ಸ್ಮಿತಾ, ಏನು ವಾಲ್ಮೀಕಿ ಭ್ರಷ್ಟಾಚಾರ ಹಗರಣ ಪ್ರಕರಣದಲ್ಲಿ ಬಳ್ಳಾರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 5 ಗಂಟೆಯಿಂದ ಇಲ್ಲಿವರೆಗೂ ಸತತವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಆದರೆ ಅದರಲ್ಲಿ ಪ್ರಮುಖವಾದ ವಿಷಯ ಏನಂದರೆ, ಕಳೆದ 8 ವರ್ಷಗಳಿಂದ ನಾಗೇಂದ್ರ ಅವರಿಗೆ PA ಆಗಿ ಕೆಲಸ ಮಾಡಿರ್ತಕ್ಕಂಥ, ಆಪ್ತ ಸಹಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥ ಚೇತನ್ ಅವರನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದರೆ, ನಾಗೇಂದ್ರ ಅವರ ಈ ಮನೆಯಲ್ಲಿ ಇರ್ತಕ್ಕಂಥ 2 ಕಂಪ್ಯೂಟರ್ಗಳಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಹೊರತೆಗೆಯೋದಕ್ಕೆ ಇಡಿ ಅಧಿಕಾರಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ.
ಚೇತನ್ ಅವರ ಮೂಲಕ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ಕಂಪ್ಯೂಟರಲ್ಲಿ ಇರತಕ್ಕಂಥ ಫೈಲ್ಗಳಲ್ಲಿ ಒಂದೊಂದೇ ಫೈಲ್ಗಳನ್ನು ತೆಗೆದು ತಡಕಾಗ್ತಾ ಇರತಕ್ಕಂಥದ್ದು. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ನಾಗೇಂದ್ರ ಅವರು ಇತ್ತೀಚೆಗೆ ಪಡೆದಂಥ ಆಸ್ತಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಚೇತನ್ ಅವರ ಮೂಲಕ ಪರಿಶೀಲನೆ ಮಾಡ್ತಿದ್ದಾರೆ. ನಮಗೆ ಒಂದು ದೃಶ್ಯಾವಳಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಆ ದೃಶ್ಯಾವಳಿಯಲ್ಲಿ ನಾವು ನೇರವಾಗಿ ನಮಗೆ ಕಂಡಿರ್ತಕ್ಕಂಥದ್ದು ಏನಂದ್ರೆ ಅದು ಸಂಪೂರ್ಣವಾಗಿ ಒಂದು ಆಸ್ತಿಯ ಡಾಕ್ಯುಮೆಂಟ್ ಆಗಿರುತ್ತೆ. ಆ ಡಾಕ್ಯುಮೆಂಟ್ನಲ್ಲಿ ಚೆಕ್ ಬಂದಿ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಅದು ಸಂಪೂರ್ಣವಾಗಿ ಒಂದು ಆಸ್ತಿಯ ಡಾಕ್ಯುಮೆಂಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರಲ್ಲಿ ಪೂರ್ವಕ್ಕೆ ಯಾರಿದ್ದಾರೆ, ಪಶ್ಚಿಮಕ್ಕೆ ಯಾರಿದ್ದಾರೆ, ಆ ನಿವೇಶನ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಬೇರೆ ಏನಾದರೂ ಕೂಡ ಅದಕ್ಕೆ ಒಂದು ಚೆಕ್ ಬಂದಿ ಅಂತ ಇರುತ್ತೆ. ಅದನ್ನು ಅವರು ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೂಡ ಸಂಜೆವರೆಗೂ ಕೂಡ ಇದೇ ರೀತಿಯಾಗಿ ಪರಿಶೀಲನೆ ನಡೆಯುತ್ತೆ. ಅದರ ಜೊತೆಗೆ ನಾಗೇಂದ್ರ ಆಪ್ತರಿಗೂ ಕೂಡ ಇಡಿ ಅಧಿಕಾರಿಗಳು ಕಾಲ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವರು ನಾವು ಬೆಂಗಳೂರಿಗೆ ಹೋಗಿದ್ದೇವೆ ಅಂತ ಹೇಳಿರ್ತಕ್ಕಂಥದ್ದು. ಅವರಿಗೆ ಇಡಿ ಅಧಿಕಾರಿಗಳು ಸ್ಪಷ್ಟವಾಗಿ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನೀವು ಈಗ ವಿಚಾರಣೆಗೆ ಹಾಜರಾಗದೇ ಇದ್ರೆ ನಿಮಗೆ ನೋಟಿಸ್ ಕೊಟ್ಟು ಬೆಂಗಳೂರಿನ ಕಚೇರಿಗೆ ಕರೆಸ್ಕೊಳ್ಬೇಕಾಗುತ್ತೆ ಅನ್ನುವ ವಾರ್ನಿಂಗ್ ಅನ್ನು ಕೂಡ ಇಡಿ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಸ್ಮಿತಾ, ರೈಟ್ ಮಾಹಿತಿ ಕಲೆ ಹಾಕ್ತಾ ಇರಿ. ಒಟ್ಟಾರೆ ಬಳ್ಳಾರಿ ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಎರಡೂ ಕಡೆ ನಾಗೇಂದ್ರ ಅವರ ನಿವಾಸದ ಮೇಲೆ ರೇಡ್ ನಡೆಸಲಾಗ್ತಾ ಇದೆ. ಒಂದು ಕಡೆ ನಾಗೇಂದ್ರ ಅವರು ಸರಿಯಾಗಿ ಕಾಪರೇಟ್ ಮಾಡ್ತಾ ಇಲ್ಲ ಅನ್ನೋ ಮಾಹಿತಿ, ಮತ್ತೊಂದು ಕಡೆ ಬಳ್ಳಾರಿಯಲ್ಲೂ ಕೂಡ ಸತತವಾಗಿ ಮುಂದುವರೆದಿದೆ ತನಿಖೆ. ಅನೇಕ ಪ್ರತಿನಿಧಿಗಳು ಈ ಪ್ರಕರಣದಲ್ಲಿ ಆಗ್ತಾ ಇರುವ ಬೆಳವಣಿಗೆಯ ಕಂಟಿನ್ಯೂಸ್ ಕವರೇಜ್ ನಲ್ಲಿ ನಿರತರಾಗಿದ್ದಾರೆ. ಸದ್ಯಕ್ಕೆ ನೀವು ಗಮನಿಸ್ತಾ ಇರೋ ಹಾಗೆ ಇಡಿ ಕಚೇರಿ ಬಳಿಯಿಂದ ನಾಗೇಂದ್ರ ಬಾಬು, ಡಾಲರ್ಸ್ ಕಾಲೋನಿ ನಿವಾಸದ ಬಳಿಯಿಂದ ನಕಲೀಗ ಬಸವರಾಜು, ಹಾಗೆ ಮತ್ತೊಂದು ಕಡೆ ಬಳ್ಳಾರಿ ನಿವಾಸದ ಬಳಿಯಿಂದ ಈಗಷ್ಟೇ ಮಾಹಿತಿಯನ್ನ ಕೊಡ್ತಾ ಇದ್ರು ರೇಣುಕಾರಾಧ್ಯ. ನಾಗೇಂದ್ರ ಬಾಬು, ಕ್ವಿಕ್ ಆಗಿ ನಿಮ್ಮ ಹತ್ರ ಬರೋದಾದ್ರೆ ಏನ್ ನಡೀತಾ ಇದೆ ಸದ್ಯಕ್ಕೆ ಇಡಿ ಕಚೇರಿಯಲ್ಲಿ, ಏನೆಲ್ಲ ಗಮನಿಸ್ಲಿಕ್ಕೆ ಸಿಗ್ತಾ ಇದೆ ಅಲ್ಲಿ? ಸ್ಮಿತಾ, ಈಗ ನಾವೀಗ ಶಾಂತಿನಗರ ಬಸ್ ಸ್ಟ್ಯಾಂಡಲ್ಲಿರುವಂತಹ ಇಡಿ ಕಚೇರಿಯಲ್ಲಿದ್ದೀವಿ. ಇಡಿ ಕಚೇರಿಯಲ್ಲಿ ನೋಡಿ, ಇಡಿ ಅಧಿಕಾರಿಗಳು ಇವತ್ತು ರಾಜ್ಯಾದ್ಯಂತ 20 ಕಡೆಯಲ್ಲಿ ದಾಳಿಯನ್ನು ನಡೆಸಿ ಅಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಜೂನ್ 6ನೇ ತಾರೀಕು BJP ಮುಖಂಡ ಆಗಿರುವಂಥ NR ರಮೇಶ್ ಅವರು ಒಂದು ಕಂಪ್ಲೇಂಟನ್ನು ಪತ್ರವನ್ನು ಬರೆದಿದ್ದರು. ಆ ಪತ್ರದ ವಿಚಾರವಾಗಿ ಇಡಿ ಅಧಿಕಾರಿಗಳು ಸಾಕಷ್ಟು ಪ್ಲಾನಿಂಗನ್ನು ಮಾಡಿಕೊಂಡು ಇವತ್ತು ಏಕಕಾಲದಲ್ಲಿ ರಾಜ್ಯದ 20 ಕಡೆ ದಾಳಿ ನಡೆಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಸಕ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ಅವರ ನಿವಾಸಗಳು, ಅವರು ಇದ್ದಂಥ ಕಚೇರಿ, ಶಾಸಕರ ಭವನದಲ್ಲಿರುವಂಥ ಕೊಠಡಿ, ಇದೆಲ್ಲ ಕಡೆಯೂ ಕೂಡ ಏಕಕಾಲಕ್ಕೆ ದಾಳಿಯನ್ನು ನಡೆಸಿ ಒಂದಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು. 12 ಗಂಟೆ ಸುಮಾರು 8 ಗಂಟೆಗೆ ದಾಳಿಯನ್ನು ಆರಂಭಿಸುವಂಥ ಇಡಿ ಅಧಿಕಾರಿಗಳು 12 ಗಂಟೆವರೆಗೂ ಕೂಡ ನಾಗೇಂದ್ರ ಅವರ ನಿವಾಸದಲ್ಲಿ ದಾಳಿಯನ್ನು ಮುಂದುವರಿಸಿದ್ದಾರೆ. ಆ ಸಂದರ್ಭದಲ್ಲಿ ನಾಗೇಂದ್ರ ಅವರ ನಿವಾಸದಲ್ಲಿದ್ದಂತಹ ಆಪ್ತ, ನಾಗೇಂದ್ರ ಅವರ ಪಿ ಆಗಿದ್ದಂತಹ ಹರೀಶ್ ನನ್ನ ಕರ್ಕೊಂಡ್ಬರ್ತಾರೆ. ನೋಡಿ ಯಾವ ರೀತಿ ಕರ್ಕೊಂಡ್ಬರ್ತಾರೆ ಅಂದರೆ ಒಂದಷ್ಟು ಕುತೂಹಲ ಇರುವಂಥ, ಯಾಕಂದರೆ ಹಿಂಬದಿಯ ಸೀಟ್ನಲ್ಲಿ ಆತನನ್ನು ಮಲಗಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ಈಗ ಇಡಿ ಕಚೇರಿಗೆ ಅವ್ರನ್ನ ಕರ್ಕೊಂಬಂದು ಇಡಿ ಕಚೇರಿಯಲ್ಲಿ ಅವರನ್ನು ಇರಿಸಿ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನುವ ಮಾಹಿತಿ ಕೂಡ ಇದೆ. ಅಂದರೆ ನಾಗೇಂದ್ರ ಅವರ ಚಲನವಲನ, ಅವರ ಮೂಮೆಂಟ್, ಜೊತೆಗೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕೂಡ ನಾಗೇಂದ್ರ ಅವರ PA ಹರೀಶ್ಗೆ ಮಾಹಿತಿ ಇರುವಂತಹ ಅಂಶ, ಅನುಮಾನ ಈಗ ಇಡಿ ಅಧಿಕಾರಿಗಳಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ಹರೀಶ್ ನನ್ನ ಕರ್ಕೊಂಡು ಬಂದಿದ್ದಾರೆ, ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಬಸವರಾಜ, ಸದ್ಯಕ್ಕೆ ಏನ್ ನಡೀತಾ ಇದೆ ಅಲ್ಲಿ? ಕೋಆಪರೇಟ್ ಮಾಡ್ತಿದ್ದಾರಾ ಈಗಾದ್ರೂ ಎಕ್ಸ್ ಮಿನಿಸ್ಟರ್ ನಾಗೇಂದ್ರ ಅವರು? ಸ್ಮಿತಾ, ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮಿನಿಸ್ಟರ್ ಅವರು ಇನ್ನೂ ಕೂಡ ಕೋಆಪರೇಟ್ ಮಾಡ್ತಿಲ್ಲ ಅನ್ನೋಂಥ ಮಾಹಿತಿಗಳಿದ್ದಾವೆ. ಯಾಕಂದರೆ ಸಾಕಷ್ಟು ಪ್ರಶ್ನೆಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕೇಳಿದರೂ ಕೂಡ ಅವರು ಒಂದೇ ಮಾತುಗಳಲ್ಲಿ ನನಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ, ಎಲ್ಲವೂ ಕೂಡ ಪದ್ಮನಾಭ ಆಗಿರ್ತಕ್ಕಂಥ MD ಅವರೇ ನೋಡ್ಕೊತಾ ಇದ್ರು ಅನ್ನೋಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅನ್ನೋಂಥ ಇದ್ದಾವೆ. ಹಾಗಾಗಿ ಇಡಿ ಅಧಿಕಾರಿಗಳು ಕೂಡ ಅವರನ್ನು ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಕೊನೆಗೆ ಅವರು ಒಂದು ವೇಳೆ ಸಹಕರಿಸದೆ ಹೋದರೆ ಅವರನ್ನು ವಶಕ್ಕೆ ಪಡೆಯಬೇಕಾದಂಥ ಅನಿವಾರ್ಯತೆ ಇದೆ. ಸಂಜೆವರೆಗೂ ಕೂಡ ಕಾದು ಅವರನ್ನು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನ ಫಲಿಸದೇ ಇದ್ದಲ್ಲಿ ಅವರ ಇಡಿ ಕಚೇರಿಗೆ ಕರೆದುಕೊಂಡು ಹೋಗಿ ಅವರನ್ನು ಎನ್ಕ್ವೈರಿ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ. ಹಾಗಾಗಿ ಈಗ ಸದ್ಯದ ಮಾಹಿತಿ ಪ್ರಕಾರ ಇನ್ನೂ ಕೂಡ ತನಿಖೆ ಕೂಡ ಮತ್ತು ನಾಗೇಂದ್ರ ಅವರ ವಿಚಾರಣೆ ಇನ್ನೂ ಅವರ ಮನೆಯಲ್ಲಿ ಮುಂದುವರೆದಿರ್ತಕ್ಕಂಥದ್ದು. ಸ್ಮಿತಾ, ರಾಜಕೀಯ ಮೇಲಾಟಗಳಂತೂ ಈ ಇಡೀ ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ವಿರೋಧ ಪಕ್ಷಕ್ಕಂತೂ ಅತಿ ದೊಡ್ಡ ಅಸ್ತ್ರ. ಹೀಗಾಗಿನೇ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮಾತನಾಡಿದ್ದಾರೆ. ಇಡೀ ಹಗರಣವನ್ನ ಕಾಂಗ್ರೆಸ್ ಸರ್ಕಾರದ ಕೈಗೆ ಅಂಟಿರುವ ಕಳಂಕ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಏನ್ ಹೇಳಿದ್ರು ಅಂತ ಹೇಳಿ. ವಿಜಯೇಂದ್ರ ಅವರ